So 10 minutes, right? In the today's classes, we are going to discuss about our second unit. See, in the second unit, we are talking about HTML and XHTML documents. Right? Is it visible to you people? Screen is visible. Okay. Right. See, in the second unit, we are discussing about entirely web design. Web design, we are discussing about the particular topic called HTML and XHTML. HTML documents ಮತ್ತು XHTML documents ಬಗ್ಗೆ discuss ಮಾಡ್ತಾ ಇದ್ದೀವಿ, ಕಲಿಲಿಕ್ಕೆ ಅಂತ ಹೇಳಿ. Before going to works with the HTML, HTML means it is a hypertext markup language. What this language is ಅನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ how this language is introduced. ಈ ಲ್ಯಾಂಗ್ವೇಜ್ ಏನದ, ಅದು ಹೆಂಗ್ ಕೆಲಸ ಮಾಡ್ತದ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಲ್ಯಾಂಗ್ವೇಜ್ ಹೆಂಗ್ ಬಂತು, how evolution of HTML ಅಂತ ಹೇಳ್ತೀವಿ ನಾವು, how it is originated, how it comes into the market, and also what are the different type of versions. Slowly after that we are entering into extended hypertext markup language, XHTML ಗೆ ಎಂಟರ್ ಆಗ್ತೀವಿ. and we used to discuss about the tags ಅಂದ್ರೆ ಏನು, ಹೆಂಗ್ ಮಾಡ್ತಾರ ಅಂತ ಹೇಳಿ. as we all came to know that in the last of the classes or in the first unit, we learned that web designing is nothing but arranging the documents in a very proper manner. Simple sentence ಒಳಗೆ ಹೇಳಬೇಕು ಅಂದ್ರೆ ಡಾಕ್ಯುಮೆಂಟ್ ಅನ್ನ ವಿಜುವಲೈಸ್ ಮಾಡ್ಲಿಕ್ಕೆ, ಯೂಸರ್ ಗೆ ಕರೆಕ್ಟ್ ಆಗಿ ತೋರಿಸ್ಲಿಕ್ಕೆ ನಾವು ಅರೇಂಜ್ ಮಾಡ್ಲಿಕ್ಕೆ, ಪ್ರಾಪರ್ ಆಗಿ ನಾವು ತೋರಿಸೋ ಪ್ರಯತ್ನ ಪಡ್ತೀವಿ ಅಂತ ಹೇಳಿಗೆತ್ತೀವಿ. ಹಂಗ ಅದು ತೋರಿಸ್ಬೇಕು ಅಂದ್ರೆ HTML ಬೇಕು ಅಂತ ಹೇಳಿಕೆತ್ತೀವಿ. ಆ HTML ಹೆಂಗ್ ಬಂದದ ಅಂತ ಕಲಿಲಿಕ್ಕೆತ್ತೀವಿ. HTML is defined using the standard generalized markup language, which is international standard organizations standard notation for describing the text formatting languages ಅಂತ ಹೇಳ್ತೀವಿ. HTML ಅನ್ನೋದು ಒಂದು ಡಿಫೈನ್ ಮಾಡ್ಯಾರಲ್ಲ, ಯಾರು ಹೇಳಿಕೊಟ್ಟಾರ ಅಂತ ಹೇಳಿಕೆತ್ತಾರ, ಒಂದು ಸ್ಟ್ಯಾಂಡರ್ಡೈಸ್ ಮಾರ್ಕಪ್ ಲ್ಯಾಂಗ್ವೇಜ್ ದವ್ರು ಹೇಳಿಕೊಟ್ಟಿದ್ದಾರೆ. ಅದಂದ್ರೆ ಏನು ಅಂತ ಹೇಳ್ತಾನೆ, ಇಟ್ ಇಸ್ ಒಂದು ISO ಸ್ಟ್ಯಾಂಡರ್ಡ್, ರೈಟ್? ಈ ISO ಸ್ಟ್ಯಾಂಡರ್ಡ್ ಎದುರಿಸಲಾಗದ ಅಂತ ಹೇಳಿಕೆತ್ತಾರ ಫಾರ್ ಡಿಸ್ಕ್ರೈಬಿಂಗ್ ದ ಟೆಕ್ಸ್ಟ್ ಫಾರ್ಮೆಟಿಂಗ್ ಲ್ಯಾಂಗ್ವೇಜಸ್. ಟೆಕ್ಸ್ಟ್ ಫಾರ್ಮೆಟಿಂಗ್ ಲ್ಯಾಂಗ್ವೇಜಸ್ ಅಂದ್ರೆ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಒಂದು ಡಿಸ್ಪ್ಲೇ ಆಗ್ಬೇಕು, ಒಂದು ಟೆಕ್ಸ್ಟ್ ಫಾರ್ಮೆಟ್ ಹಿಂಗೆ ಇರ್ಬೇಕು ಅಂತ ಹೇಳಿಕ್ಕೆ ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಿರ್ತಾರೆ. ಸ್ಟ್ಯಾಂಡರ್ಡ್ ಅಂತಂದ್ರೆ ಒಂದು ಅಳತೆಗಳನ್ನ ಮಾಡಿರ್ತೀವಿ ನಾವು ಯೂಸ್ವಲಿ, ಈ ಕೆಲಸ ಇಷ್ಟದ ಅಂತ ಹೇಳಿ. ಅದ್ರ ಬೇಸ್ ಮೇಲೆ ನಾವ್ ಏನ್ ಮಾಡ್ತೀವಿ, ಕ್ವಾಲಿಟಿಗೆ ಒಂದು ಸ್ಟ್ಯಾಂಡರ್ಡ್ ಕೊಡ್ತಾರೆ. ಈ ಪ್ರಾಡಕ್ಟ್ ಅದ, ಯಾವ್ದೋ ಒಂದು ಪ್ರಾಡಕ್ಟ್ ರೆಡಿ ಮಾಡ್ಯಾರಲ್ಲ, ಆ ಪ್ರಾಡಕ್ಟ್ ಹಿಂಗೆ ಇರ್ಬೇಕು, ಇಷ್ಟೇ ಕ್ವಾಂಟಿಟಿ ಆಗಿರ್ಬೇಕು, ಇಷ್ಟೇ ಅದ್ರದ್ದು ವೇಟೇಜ್ ಇರ್ಬೇಕು, ಸಮಥಿಂಗ್ ಎಲ್ಸ್ ವಿ ಯೂಸ್ ಟು ಡಿಫೈನ್ ಆಸ್ ಅ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹೇಳಿದಾಗ ಇದು ಹಿಂಗೆ ಇರ್ಬೇಕು ಅಂತ ಹೇಳ್ತೀವಲ್ಲ, ಅದಕ್ಕೆ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ಎವ್ರಿ ಕಂಪನಿ ಇಸ್ ಹ್ಯಾವಿಂಗ್ ದೇರ್ ಓನ್ ಸ್ಟ್ಯಾಂಡರ್ಡ್ ದಟ್ ಡಿಫ್ರೆಂಟ್ ಕಂಪನಿ ಪ್ರೊಡ್ಯೂಸ್ ಮಾಡುವಾಗ ಅದಕ್ಕೆ ಜಡ್ಜ್ ಮಾಡ್ಲಿಕ್ಕೆ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾಡಿರ್ತಾರೆ, ಆರ್ಗನೈಸೇಷನ್ಸ್ ಗಳಿರ್ತಾವು, ಅದ್ರ ಮೂಲಕ ಬ್ಯಾಲೆನ್ಸ್ ಮಾಡ್ತೀವಿ. ಹಂಗ ಒಂದು ಟೆಕ್ಸ್ಟ್ ಫಾರ್ಮೆಟ್ ಲ್ಯಾಂಗ್ವೇಜ್ ಗೆ ಒಂದಿಷ್ಟು ಲ್ಯಾಂಗ್ವೇಜ್ ಗಳು ಏನ್ ಟೆಕ್ಸ್ಟ್ ಫಾರ್ಮೆಟ್ ಮಾಡ್ತಾವು, ಟೆಕ್ಸ್ಟ್ ಅನ್ನ ಒಂದು ಫಾರ್ಮೆಟ್ ಒಳಗೆ ತೋರಿಸ್ತಾವು, ಅಂತ ಫಾರ್ಮೆಟ್ ಗೆ ಇರುವಂತ ISO ಸ್ಟ್ಯಾಂಡರ್ಡ್ ದವರು ಇದನ್ನ ಡಿಸ್ಕ್ರೈಬ್ ಮಾಡ್ತಾರೆ HTML ಅಂದ್ರೆ ಏನು ಅಂತ ಹೇಳಿ, ರೈಟ್? HTML ಇಸ್ ಡಿಫೈನ್ಡ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಜನರಲೈಸ್ ಮಾರ್ಕಪ್ ಲ್ಯಾಂಗ್ವೇಜಸ್. SGML ಮೂಲಕ ಇದನ್ನ ಡಿಫೈನ್ ಮಾಡ್ಯಾರ. ಎದ್ರ ಸಲಾಗಿ ಮಾಡ್ಯಾರ? ಡಿಸ್ಕ್ರೈಬ್ ಮಾಡ್ಲಿಕ್ಕೆ, ಟೆಕ್ಸ್ಟ್ ಫಾರ್ಮೆಟ್ ಅನ್ನ ಡಿಸ್ಕ್ರೈಬ್ ಮಾಡ್ಲಿಕ್ಕೆ. The original intent of HTML was to different from those other text formatting languages which dictate all of the presentation details of text such as font style, size and colors. ಬೇರೆ ಟೆಕ್ಸ್ಟ್ ಲ್ಯಾಂಗ್ವೇಜಸ್ ಗಳು ಏನದಾವು, ಟೆಕ್ಸ್ಟ್ ಫಾರ್ಮೆಟಿಂಗ್ ಲ್ಯಾಂಗ್ವೇಜಸ್ ಗಳು ಏನದಾವು, ಅದ್ರ ಬಿಟ್ರೆ HTML ಬ್ಯಾರೆ ಅದ, ರೈಟ್? HTML ಬ್ಯಾರೆ ರೀತಿಯಲ್ಲಿ ವರ್ಕ್ ಮಾಡುತ್ತದೆ. ಯಾವ ರೀತಿ ವರ್ಕ್ ಮಾಡ್ತದೆ ಅಂದ್ರೆ, HTML was designed to specify the document structures at higher and more abstract level necessary, because HTML specified documents had to be displayable on the variety of computer systems using the different browsers. Because the text formatting, whenever you used to work with the text formatting language, you are going to display that into your particular computers. But HTML was such a programming language which creates a document in such a manner that it has to execute with a different platform. It may be executed on mobiles, it may be executed on say computers, or it may be executed on your laptops, palmtops, etc. by using the different type of browsers. It may be with the help of Microsoft Explorer, Internet Explorer ಇರಬಹುದು, ಅಥವಾ Netscape Navigator ಇರಬಹುದು, Opera ಇರಬಹುದು. ಬೇರೆ ಬೇರೆ ಬ್ರೌಸರ್ ಮೂಲಕ ಬೇರೆ ಬೇರೆ ಕಂಪ್ಯೂಟರ್ ಒಳಗಡೆ ಬೇರೆ ಬೇರೆ ಡಿವೈಸಸ್ ಒಳಗಡೆ ಇದು ಡಿಸ್ಪ್ಲೇ ಆಗ್ಬೇಕಾಗುತ್ತೆ. ಆ ಫಾರ್ಮೆಟ್ ಅದೇ ರೀತಿ ಒಳಗಡೆ ಕಾಣಿಸ್ಬೇಕು ಅಂದಾಗ HTML ಬ್ಯಾರೆ ಅದ ಅಂತ ಹೇಳ್ತೀವಿ. ನೀನ್ ಕಂಪ್ಯೂಟರ್ದಾಗ ಡಿಸೈನ್ ಮಾಡಿ ಇಲ್ಲೇ ನೋಡ್ತಿ ಬೇರೆ, ನೀನ್ ಕಂಪ್ಯೂಟರ್ದಾಗ ಡಿಸೈನ್ ಮಾಡಿ ಅದನ್ನ ಮೊಬೈಲ್ದಾಗೂ ನೋಡಾಗತ್ತಿ, ಬೇರೆ ಕಂಪ್ಯೂಟರ್ದಾಗೂ ನೋಡಾಗತ್ತಿ. ಸೊ ಹಂಗಾಗ್ಲಿಕ್ಕೆ ಅಂತಂದ್ರೆ ಇಟ್ ಈಸ್ ಡಿಫ್ರೆಂಟ್ ಅಂತ ಹೇಳ್ಬೇಕಾಗತ್ತೆ. ಆ ಡಿಫ್ರೆನ್ಸಿಯೇಷನ್ ಏನದಲ್ಲ, ಅದನ್ನ ನಾವ್ ಏನ್ ಮಾಡ್ಲಿಕ್ಕೆ HTML ದಾಗ ತೋರಿಸ್ಲಿಕ್ಕೆ ಅಂತ ಹೇಳ್ತೀವಿ. HTML is such a language
ವಿಚ್ ಯೂಸ್ ಟು ಸ್ಪೆಸಿಫೈ ದ ಡಾಕ್ಯುಮೆಂಟ್ ಸ್ಟ್ರಕ್ಚರ್. ಈ ಡಾಕ್ಯುಮೆಂಟ್ ಹಿಂಗೆ ಅದ ಅಂತ ತೋರಿಸುತ್ತೆ, ಡಿಫೈನ್ ಮಾಡ್ತದ. ಅದನ್ನ ಡಿಫೈನ್ ಮಾಡ್ಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡ್ಯಾರ. ಅದ್ರ ಮೂಲಕ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಗಳ ಮೂಲಕ ಮಾಡಿದ್ದಾರೆ. ಅದನ್ನ ಫಾಲೋ ಮಾಡಿ ಸ್ಟ್ಯಾಂಡರ್ಡ್ ಜನರಲೈಸ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ ಇಟ್ಕೊಂಡು ಇದನ್ನ ಡಿಫೈನ್ ಮಾಡ್ಯಾರ ಅಂತ ಹೇಳ್ತಾರೆ. ದಟ್ ಈಸ್ HTML. ಅಂಡರ್ಸ್ಟುಡ್? ಮುಂದೆ ನಾವು ಬೇಸಿಕ್ ಸಿಂಟ್ಯಾಕ್ಸ್ ಕಲಿತೀವಿ, ಅವಾಗ ಪೂರಾ ಡಿಟೇಲ್ ಆಗಿ ಟ್ಯಾಗ್ಸ್ ಅಂದ್ರೆ ಏನು, HTML ಅಂದ್ರೆ ಏನು ಅಂತ ಹೇಳ್ತೀವಿ. ಈಗ ತಿಳಿತ್ರಿ? ಜಾಯಿನ್ ಮಾಡಿದ್ದೇನ್ರಿ ಭಾಗ್ಯಾಗ? someone else in between ಬಂದ್ ಹೋದ್ರು ಮತ್ತೆ? Okay, maximum of you people are raising your hands. You got it? Good. We are entering into the second slide. Second slide ಗೆ enter ಆಗ್ತೀವಿ. Second slide ಒಳಗಡೆ we are discussing about different type of versions. How ಯಾವ್ಯಾವ ಅದಾವು ಅಂತ ಹೇಳಿ. ಅಂದ್ರೆ ನಾವು HTML ಯಾವ್ದಾವು, ಅದು ಯಾವ ರೀತಿ ಬಂತು, XHTML ಯಾವ್ದ ಅಂತ ಹೇಳ್ತೀವಿ. ಫಸ್ಟ್ HTML ಅಂತ ಏನ್ ಕರಿತೀವಿ, ವರ್ಷನ್ಸ್ ಆಫ್ 1.0 ಅಂತ ಏನ್ ಕರಿತೀವಿ, right? It was introduced with the help of conjunctions. Conjunction means with collaboration ಅಂತ ಹೇಳೋದು. The original version of HTML was designed in conjunction with the structure of the web. ಒಂದು ವೆಬ್ ಹೆಂಗಿರ್ಬೇಕು ಅನ್ನೋದ್ರ ಜೊತೆ ಕೊಲಾಬ್ರೇಟ್ ಆಯ್ತು. ವೆಬ್ಸೈಟ್ ಹಿಂಗೆ ಇರಬೇಕು, ವೆಬ್ ಪೇಜ್ ಹಿಂಗೆ ಇರಬೇಕು ಅನ್ನೋ ಕೊಲಾಬ್ರೇಟ್ ಆಯ್ತು. And the first browser at a Council European Parla Research Nuclear, CERN. CERN is an organization which works for science. Nuclear science ಗೆ ವರ್ಕ್ ಮಾಡುವಂತ ಒಂದು ಆರ್ಗನೈಸೇಷನ್ ದವರು. As we learned in the last of the classes, we came to know that the intention of creating the web pages or WW was only the reason to communicate among the research scientists, nuclear scientists, Department of Defense, right? Department of Defense ದವರು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರು. ಅವಾಗೆಲ್ಲ ಸೈನ್ಸ್ ದವರು ವರ್ಕ್ ಮಾಡ್ತಿದ್ರು ಅಂತ ಹೇಳಿಕತ್ತಾರ, ರೈಟ್? ಸೊ ಇಲ್ಲಿನೂ ಕೂಡ ನಿಮ್ಗೆ ಏನ್ ಮಾಡ್ಲಿಕತ್ತಾರ, ದ ಫಸ್ಟ್ ಬ್ರೌಸರ್ CERN ದವ್ರು ಏನ್ ಮಾಡಿದ್ರಲ್ಲ ಆ ಕಂಟೆನ್ಷನ್ ಇಟ್ಕೊಂಡು ಮಾಡಿದ್ರಂತ ಬ್ರೌಸರ್ ಏನಿತ್ತು ಅಥವಾ ವೆಬ್ ಏನಿತ್ತು, ಆ ವೆಬ್ ಮೂಲಕ ನಂದು HTML ಕೊಲಾಬ್ರೇಟ್ ಆಗಿತ್ತು. HTML ವರ್ಷನ್ ಅದಕ್ಕೆ ಕೊಲಾಬ್ರೇಟ್ ಆಗಿತ್ತು ಅಂತ ಹೇಳ್ತೀವಿ. The use of web began in a meteoric rise in 1993 with the release of Mosaic. Right? Web ಜಾಸ್ತಿ ಯೂಸ್ ಮಾಡಕ್ ಚಾಲು ಮಾಡಿದ್ದು 1990 ಒಳಗಡೆ. As we learned in the last classes, in 1960s, 1970s, 1980s, the ARPANET ಬಂತು ಫಸ್ಟ್ ಗೆ. ಅದಾದ ನಂತರ CSNet ಬಂತು. ಬೇರೆ ಬೇರೆ ನೆಟ್ವರ್ಕ್ ದವ್ರು ತಗೊಂಡ್ ಬಂದ್ರು, ಬೇರೆ ಬೇರೆ ರೀತಿ ಕಮ್ಯುನಿಕೇಟ್ ಮಾಡ್ಲಿಕ್ಕತ್ರು. ಆದ್ರೆ WWW 1990s ಒಳಗಡೆ ಬರುತ್ತೆ. ಇನ್ 1993 ವೆಬ್ ಅನ್ನೋದು ಒಂದು ಹೈಯೆಸ್ಟ್ ಲೆವೆಲ್ ಗೆ ಹೋಗಕ್ ಸ್ಟಾರ್ಟ್ ಆಗುತ್ತೆ ವಿತ್ ದ ರಿಲೀಸ್ ಆಫ್ Mosaic. Mosaic was the first graphical web browser. Earlier, before this, we used to text messages. ನಾವು ವೆಬ್ ಬ್ರೌಸರ್ಸ್ ಒಳಗಡೆ ಏನ್ ಮಾಡ್ತಿದ್ವಿ, ಬರೇ ನಾವ್ ಏನ್ ಮಾಡ್ತಿದ್ವಿ, ಮೆಸೇಜಸ್ ಗಳನ್ನ ಹಾಕ್ಲಿಕ್ಕೆ, ಚಾಟ್ ಮಾಡ್ಲಿಕ್ಕೆ, ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ಲಿಕ್ಕೆ ವರ್ಕ್ ಮಾಡ್ತಿದ್ವಿ. ಆದ್ರೆ Mosaic ರಿಲೀಸ್ ಆದ ತಕ್ಷಣ the first graphical web browsers no longer after Mosaic was commercialized and marketed by Netscape. Netscape is a company. Netscape Navigator was the company which was there in the earlier, who is to design the web browser. The first web browser was designed by Netscape Navigator in the 1993 called Mosaic, which changes the webs, which changes the graphical implementations of web, right? First graphical web browser na design ಮಾಡ್ತಾರೆ. ಒಂದು ವೆಬ್ ಅನ್ನೋ ಫೀಲ್ಡ್ ಒಳಗಡೆ ಒಂದು ಬೇರೆ ರೀತಿ ಡ್ರಾಸ್ಟಿಕಲ್ ಚೇಂಜಸ್ ಆಗುತ್ತೆ ಅಂತ ಹೇಳ್ತೀವಿ, ರೈಟ್? ಸೊ Microsoft began developing its browser Internet Explorer to gain the market advantages. Yes, these two companies started working with that. Now ಇದನ್ನ gain the market advantage ಅಂತ ಬ್ರಾಕೆಟ್ ಒಳಗೆ ಹಾಕಕ್ಕೆ ಅಂದ್ರೆ, one, when 1993 Mosaic was released by Netscape Navigator, at the same time Microsoft is also fighting for to develop their web browser called Internet Explorer. They started to working with that. See, ಇಲ್ಲಿ ಏನಾಗ್ಲಿಕ್ಕೆ ಅಂದ್ರೆ, they understand the market of the webs and they felt that the creation of browser will increase the company reputations. They used to create the company, ಅವ್ರು ಏನ್ ಮಾಡ್ಲಿಕ್ಕೆ ಕಂಪನಿ ರೆಪ್ಯುಟೇಷನ್ ಚೇಂಜ್ ಆಗುತ್ತೆ, ಮಾರ್ಕೆಟ್ ನ ಐಡೆಂಟಿಫೈ ಮಾಡಿ ಅದಕ್ಕೆ ಅವ್ರು ಫಾಲೋ ಅಪ್ ಮಾಡಾಕತ್ರು. ಅಂಡ್ ಬೋತ್ ಆರ್ ಕಾಂಪಿಟೇಟರ್ಸ್. ಎಲ್ಲಿ ನಾವು ಮೈಕ್ರೋಸಾಫ್ಟ್ ಐ ಒಳಗಡೆ ರನ್ ಆಗುವಂತ ಪ್ರೋಗ್ರಾಮ್ಗಳು ಕೆಲವು ಸಲ ನೆಟ್ಸ್ಕೇಫೆ ನೇವಿಗೇಟರ್ ದಾಗ ರನ್ ಆಗ್ತಿದ್ದಿಲ್ಲ, ಮೊಸಾಯಿಕ್ ಒಳಗೆ ರನ್ ಆಗ್ತಿದ್ದಿಲ್ಲ ಅಂತ ಹೇಳ್ತೀವಿ. ಆ ರೀತಿ ಕಾಂಪಿಟೇಷನ್ ಇತ್ತು. ಆ ರೀತಿ ನಿಮ್ಗೆ ಕಾಂಪಿಟೇಷನ್ ಇತ್ತು ಅಂತ ಹೇಳ್ತೀವಿ. ಸೊ ಆ ಲೆವೆಲ್ಗೆ ಅವ್ರು ಏನ್ ಮಾಡಿದ್ರು, ಡಿಸೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಈ ಕಾಂಪಿಟೇಟರ್ಸ್ ಇರೋದ್ರಿಂದ ಎಕ್ಸಿಕ್ಯೂಷನ್ ಆಗ್ತಾ ಇದ್ದಿದ್ದಿಲ್ಲ. ಸೊ ದೇ ವಾಂಟ್ ಟು ಗೆಟ್ ದ ಅಡ್ವಾಂಟೇಜ್, ದೇ ವಾಂಟ್ ಟು ಗೆಟ್ ದ ಅಡ್ವಾಂಟೇಜ್ ಆಫ್ ಮಾರ್ಕೆಟ್ ಬೈ ಕ್ರಿಯೇಟಿಂಗ್ ಅ ವಂಡರ್ಫುಲ್ ವೆಬ್ ಬ್ರೌಸರ್ಸ್.
ಅದಕ್ಕೆ ಅವ್ರು HTML ಗೆ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಹತ್ರು. ಡ್ಯೂ ಟು ದಟ್ the new versions of the HTML has started coming into the market, right? So 1993 ಒಳಗಡೆ ರಿಲೀಸ್ ಮಾಡ್ತಾರೆ. 1994 ಒಳಗಡೆ ಬರ್ನರ್ಸ್-ಲೀ, ಟೀಮ್ ಬರ್ನರ್ಸ್-ಲೀ, who is the developer of WW and also who is the developer of HTML ಅಂತಾನು ಹೇಳ್ತೀವಿ ನಾವು. In 1994 team Berners-Lee started the World Wide Web consortium ಅಂತ ಹೇಳ್ತೀವಿ, W3C, right? WW Wide Consortium ಅನ್ನ ಅವರು ಡಿಸೈನ್ ಮಾಡ್ತಾರೆ, which had as one of its primary purpose to develop and distribute the standards for web technologies starting with the HTML. 1994 ಒಳಗಡೆ ಟೀಮ್ ಬರ್ನರ್ಸ್-ಲೀ ಏನ್ ಮಾಡ್ತಾರೆ, W3C ಮೂಲಕ ಒಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಕ್ ಪ್ರಯತ್ನ ಪಡ್ತಾರೆ ವೆಬ್ ಟೆಕ್ನಾಲಜಿಗೆ. ವೆಬ್ ಹಿಂಗೆ ಇರಬೇಕು, HTML ಮೂಲಕ ವರ್ಕ್ ಮಾಡಿದ್ರೆ ಹಿಂಗೆ ಇರಬೇಕು, so that they are able to execute it. Now this is our first version, HTML 1.0. The basic version of HTML has support for basic elements like text controls and images. This was the very basic version of HTML with less support for a wide range of HTML elements. First version ನಮಗೆ ಡಿಸ್ಪ್ಲೇ ಮಾಡಿದ್ದೆ 1.0. ಇದೇನಿತ್ತಂದ್ರೆ ಬಹಳ ಬೇಸಿಕ್ ಇತ್ತು. ಇಲ್ಲಿ ಏನ್ ಮಾಡ್ತಾ ಇದ್ರು, ಓನ್ಲಿ ಟೆಕ್ಸ್ಟ್ ಕಂಟ್ರೋಲ್ ಹಾಕಿದ್ರು, ಇಮೇಜಸ್ ಗಳನ್ನ ಡಿಸ್ಪ್ಲೇ ಮಾಡಕ್ ಬಂದಿರಬೇಕು, ರೈಟ್? ಬರೀ ಬಹಳಷ್ಟು ಎಲಿಮೆಂಟ್ಸ್ ಗೆ ಸಪೋರ್ಟ್ ಆಗಲ್ಲ ರೀತಿ ಒಳಗಡೆ ಲೆಸ್ ಸಪೋರ್ಟ್ ಇತ್ತು. ಒಂದು ಮಿನಿಮಮ್ ರೆಸ್ಟ್ರಿಕ್ಷನ್ಸ್ ಒಳಗಡೆ ಎಕ್ಸಿಕ್ಯೂಟ್ ಆಗ್ಬೇಕು. ಇಟ್ ಡಸ್ ನಾಟ್ ಹ್ಯಾವ್ ಅ ರಿಚ್ ಫೀಚರ್ಸ್, ಬಹಳ ದೊಡ್ಡ ಫೀಚರ್ಸ್ ಇದ್ದಿದ್ದಿಲ್ಲ, ಆದ್ರೆ ಬಹಳ ಅಟ್ರಾಕ್ಟಿವ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ಫೀಚರ್ಸ್ ಗಳನ್ನ ಇದು ಆಡ್ ಮಾಡಿದ್ದಿಲ್ಲ ಅಂತ ಹೇಳ್ತೀವಿ. ದ ಕಂಟೆಂಟ್ ಅನ್ನ ಅವರು ತಗೋತಾ ಇತ್ತು ಬ್ರೌಸರ್ ತಗೊಂಡು. ಇನಿಷಿಯಲ್ ವರ್ಷನ್ ಆಫ್ HTML ಡಸ್ ನಾಟ್ ಪ್ರೊವೈಡ್ ಸಪೋರ್ಟ್ ಫಾರ್ ಟೇಬಲ್ಸ್, fonts, etc. as it provides it's only the latest versions. So ಮೊದಲನೇದೊಳಗಡೆ ಏನ್ ಮಾಡ್ತಾ ಇತ್ತು, ಫಾಂಟ್ ಸ್ಟೈಲ್ ಗೆ, ಟೇಬಲ್ಸ್ ಗೆ ಸಪೋರ್ಟ್ ಮಾಡೋ ಸ್ಟೈಲ್ ಒಳಗೆ ಇದ್ದಿದ್ದಿಲ್ಲ. ಸ್ಲೋಲಿ ಅದನ್ನ ರಿಲೀಸ್ ಮಾಡ್ಕೋತೆ ಹೋದ್ರು, ಸ್ಲೋಲಿ ಅದಕ್ಕೆ ಫೀಚರ್ಸ್ ಗಳನ್ನ ಆಡ್ ಮಾಡ್ಕೋತೆ ಹೋದ್ರು, so that we are able to work out on the today's computers or today's web pages. ಈಗಿನ ವೆಬ್ ಪೇಜಸ್ ಗಳಿಗೆ ನಾವು ಕನೆಕ್ಟಿವಿಟಿ ಮಾಡ್ಕೊಳ್ಳಿಕ್ಕೆ, ಸಪೋರ್ಟ್ ಮಾಡ್ಲಿಕ್ಕೆ ರೀತಿ ಒಳಗಡೆ ನಾವ್ ಏನ್ ಮಾಡಿದೀವಿ, ವರ್ಕ್ ಮಾಡಿದೀವಿ ಅಂತ ಹೇಳ್ತೀವಿ, ರೈಟ್? Next, HTML 2.0. Next version is 2.0. HTML 2.0 was released in 1995. In 1993 ಇದ್ರೆ ಇದು 1995 ಒಳಗಡೆ ರಿಲೀಸ್ ಮಾಡ್ತಾರೆ with the basic intention of improving the 1.0. 1.0 ಒಳಗಿರುವಂತ ಫೀಚರ್ಸ್ ಗಳನ್ನ, ಅದಕ್ಕೆ ಫೀಚರ್ಸ್ ಗಳನ್ನ ಆಡ್ ಮಾಡ್ಲಿಕ್ಕೆ, ಅದಕ್ಕೊಂದಿಷ್ಟು ಚೇಂಜಸ್ ಮಾಡ್ಲಿಕ್ಕೆ. Now the standard got started to develop so as to maintain the common rules and regulations across the different browsers. 1.0 ಬೇರೆ ಬೇರೆ ಬ್ರೌಸರ್ ಗೆ ಸಪೋರ್ಟ್ ಆಗೋರು ಇದ್ದಿದ್ದಿಲ್ಲ, ಆದ್ರೆ 2.0 ಏನ್ ಮಾಡ್ಲಿಕ್ಕೆ ಇತ್ತು, ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರು, so that they can able to execute with the different browsers. ಯಾವುದೇ ಬ್ರೌಸರ್ ಇದ್ರೂ ಆ ವೆಬ್ ಪೇಜ್ ಡಿಸ್ಪ್ಲೇ ಆಗ್ಬೇಕು, ರನ್ ಆಗ್ಬೇಕು ಅಂತ ಹೇಳಿ. 2.0 has improved a lot in terms of markup tags, right? ಅಲ್ಲಿ ಬರುವಂತ ಕೋಡಿಂಗ್ ಒಳಗಡೆ ಬಹಳಷ್ಟು ಚೇಂಜಸ್ ಗಳಾಗಿದ್ದು. In HTML 2.0 version, concept form came into the force. Forms ಡಿಸೈನ್ ಮಾಡ್ಲಿಕ್ಕೆ, ಫಾರ್ಮ್ಸ್ ಡೆವಲಪ್ ಮಾಡ್ಲಿಕ್ಕೆ, ಟೆಕ್ಸ್ಟ್ ಬಾಕ್ಸಸ್ ಗಳನ್ನ ಹಾಕ್ಲಿಕ್ಕೆ, ಬಟನ್ಸ್ ಗಳನ್ನ ಹಾಕ್ಲಿಕ್ಕೆ 2.0 ಸಪೋರ್ಟ್ ಮಾಡೋ ಲೆವೆಲ್ ಗಿತ್ತು ಅಂತ ಹೇಳ್ತೀವಿ, ರೈಟ್? ಸೊ ಕ್ರಿಯೇಟಿಂಗ್ ದೇರ್ ಓನ್ ಲೇಯರ್ಸ್ ಅಂಡ್ ಸ್ಪೆಸಿಫಿಕಲಿ ಎಲ್ಲಾ ಬ್ರೌಸರ್ ಗೆ ಸಪೋರ್ಟ್ ಆಗುವಂತ ಕನ್ಸೆಪ್ಟ್ ಅನ್ನ 2.0 ತಗೊಂಡ್ ಬಂತು ಅಂತ ಹೇಳ್ತೀವಿ, ರೈಟ್? ಅಂಡರ್ಸ್ಟುಡ್ ದಿಸ್? Okay, maximum of few people are rising. Okay, the today's sessions we are going to wind up here only. Thank you. See you again in the next classes.